ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಂದೇನು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ DK ಗೇಮರ್ ಕಡೆಯಿಂದ ವೆಲ್ಕಮ್ ಗೈಸ್. ನೀವೇನಾದ್ರು ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್. ಏನಪ್ಪ ಈ ವಿಡಿಯೋ ಸ್ಪೆಷಲ್ ಅಂದರೆ, ನನ್ನ ಚಾನಲ್ಗೆ ಇದೇ ಫುಲ್ ಅಂದರೆ ವೀಡಿಯೋ ಆಗ್ತಿರೋ ಫಸ್ಟ್ ವೀಡಿಯೋ ಏನಲ್ಲ, ಬಟ್ ಇದೇ ನನ್ನ ಗೇಮಿಂಗ್ ವೀಡಿಯೋ ಫಸ್ಟ್ನೇ ವೀಡಿಯೋ ಆಗಿರುತ್ತೆ ಗೈಸ್. ಓಕೆನಾ? ಒಂದು ಇದು ಅಂದರೆ ಶಾರ್ಟ್ ಅಪ್ಲೋಡ್ ಮಾಡಿದೆ. ಅದೇನು ಅಡ್ಜಸ್ಟ್ ಮಾಡ್ಕೊಳ್ರಿ, ನೀವು ಹೊಸದಾಗಿ ಕಮೆಂಟ್ರಿ ಕೊಡ್ತಾ ಏನಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ನಾನು ಲೂನ್ ಉಲ್ಫಿಂದ ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದರೆ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ದೊಡ್ಡಗೆ ನಿಲ್ಲಿಸ್ಬೇಕು ಅಂತ. ಇಲ್ಲಿ ಏರಿಯಾಗೆ ಬಂದ ಕಾರಲ್ಲಿ ಹೊಡೆದೆ, ಓಪಿಯಾಗಿ ಇಡ್ಬಿತ್ತು. ಓಕೆ ಗೈಸ್, ಅಂತೂ ಮೊದಲನೇ ರೌಂಡ್ ಅಂತೂ ಕಂಪ್ಲೀಟ್ ಆಗೇ ಬಿಡ್ತು. ಈಗ ಸೆಕೆಂಡ್ ರೌಂಡ್ ಕಡೆ ಹೋಗ್ಬಿಡೋಣ ಗೈಸ್. ಓಕೆನಾ? ಈ ಎರಡನೇ ರೌಂಡಲ್ಲಿ ಅಂದರೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ. ಏನಪ್ಪ ಅಂದರೆ, ಈ ಮೊದಲನೇ ವೀಡಿಯೋದಲ್ಲೇ ಒಂದು ಸ್ಟೋರಿ ಬಗ್ಗೆ ಹೇಳೋಣ ಅನ್ಕಂಡೆ, ಬಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಏಂತಕ್ಕೆ ಅಂಥವೆಲ್ಲ ಅಂತ ಸುಮ್ಮನೆ ಗೈಸ್. ಓಕೆನಾ? ಓದ್ತಾ ಮುಂದೆ ರೋಸ್ಟಿಂಗು ಏನು ಬೇಕು, ಯೂನಿವರ್ಸ್ ಅಂದರೆ ಪ್ರಪಂಚದಲ್ಲಿ ಏನೇನು ನಡೆಯುತ್ತೋ ಎಲ್ಲನೂ ತಿಳಿಸ್ಕೊಂಡು ಕೊಡ್ತೀನಿ ಗೈಸ್. ಎಲ್ಲ ಒಟ್ಟಿಗೆ ತಿಳಿಸೋಕ್ಕಾಗಲ್ಲ ಅಂದರೂ ಚೂರು 1% ಅಲ್ಲ, ತಿಳಿಸೋಕ್ಕಾಗಲ್ಲ ಅಂದರೂ 0.01% ಆದರೂ ತಿಳಿಸ್ತೀನಿ ಗೈಸ್. ಯೂನಿವರ್ಸಲ್ಲಿ ಏನು ನಡೆಯುತ್ತೆ, ಹೆಂಗೆ ಜನ ಏನು ಅಂತ ಆಲ್ಮೋಸ್ಟ್ ಅಲ್ಲೆಲ್ಲ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಓಕೆನಾ? ನೀವು ಏನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಅಷ್ಟು ಮಾಡಿದ್ರೆ ಸಾಕು, ನೀವು ನಮ್ಮ ಫ್ಯಾಮಿಲಿಯ ಮೆಂಬರ್ ಆಗಿಬಿಡ್ತೀರ ಗೈಸ್. ಆಯಿತಾ? ಏನಿದು ಕಾಪಿ ಮಾಡ್ತಾನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರಪಂಚದಲ್ಲಿ ಎಲ್ಲರೂ ಕಾಪಿ ಮಾಡ್ತಾರೆ. ಅದನ್ನು ಕಾಪಿ ಮಾಡಿ ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಕಾಪಿ ಮಾಡಿದ್ಯಾ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ಯಾ ಅನ್ನೋದು ಅಷ್ಟೇ ಮುಖ್ಯ ಗುರು. ಏನಂತೀರಾ? ಅಂತೂ ಇಂತೂ ಹೊಡೆದೇ ಬಿಟ್ಟ, ಪರವಾಗಿಲ್ಲ. ಈಗ ಗೇಮ್ ಕಡೆ ಬರೋಣ ಗೈಸ್. 2 ರೌಂಡ್ ಆಗೇ ಹೋಗೈತೆ. 3 ರೌಂಡ್, ಅವನೊಂದು ರೌಂಡ್ ನಾನೊಂದು ರೌಂಡ್ ಹೊಡೆದಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡೋದು ಅಂತ ನೋಡ್ತಾ ಗೈಸ್. ಇಲ್ಲೇ ಮೇಲೆ ಹೊಡೆಯೋಣಂತ ನೋಡಿದ್ರೆ ನೆಟ್ವರ್ಕ್ ಬೇರೆ ಹೋಯ್ತು. ಬಾಮಗ ಓಪಿ ಹೆಡ್ ಕಡೆ ಹೊಡೆದೇ ಬಿಟ್ಟ ಗುರು. ನಾವು ಸ್ಕಾರಲ್ಲಿ ಕಿಂಗ್ ಆಗೋನು, ಎಕ್ಸಮೆಂಟಲ್ಲಿ ಕಿಂಗ್ ಅನಿಸುತ್ತೆ ಗುರು. ಒಬ್ಬರು ನೀವು ಯಾವ ಗನ್ನಲ್ಲಿ ಕಿಂಗ್ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆನಾ? ವಾಟ್ ಈಸ್ ಯುವರ್ ಫೇವ್ರೇಟ್ ಗನ್? ಇಲ್ಲಿ ನೋಡೋಣ ಗೈಸ್. M10, ನನ್ನ ಪ್ರೀತಿಯ M10 ಇದು. ಎಲ್ಲದಕ್ಕಿಂತ M10 ನಾನು ಜಾಸ್ತಿ ಬಳಸೋದು. ಆಮೇಲೆ ಇನ್ನೊಂದು ವೀಡಿಯೋ ಜ್ಞಾಪಿಸ್ಕೊಂಡೆ, ನೆಕ್ಸ್ಟ್ ವೀಡಿಯೋ M10 ಸ್ಪಿನ್ ಮಾಡೋದಾಗ್ತೀನಿ ಗೈಸ್. ನೀವು ಅದು ಎಷ್ಟು ಸ್ಪಿನ್ನಿಗೆ ಸಿಕ್ತು, ಏನು ಸ್ಪಿನ್ನಿಗೆ ಸಿಕ್ತು ಅಂತ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ. ನಾನು M10ನ ಅಂದರೆ ಗೇಮ್ ಆಡ್ದಾಗ್ಲಿಂದನೂ ನಾನು ಈ ಗನ್ ಜಾಸ್ತಿ ಯೂಸ್ ಮಾಡ್ತಿದ್ದೆ ಗುರು. ಈಗ ಇತ್ತೀಚೆಗೆ ಈ MP40 ಇವಾಗ ಗನ್ ಸಿಕ್ತಾಗ್ಲಿಂದ M10 ಯೂಸ್ ಮಾಡ್ತಿಲ್ಲ ಅಷ್ಟೇ. ಯಾಕಂದರೆ MP40 ರೇಂಜು ಇದೆ, ಸ್ಪೀಡು ಇದೆ, ಮೂಮೆಂಟ್ ಸ್ಪೀಡ್ ಕೊಟ್ಕೋಣ. ಇದೇನಂದರೆ 1v1 ಆಡ್ಬೇಕಾದ್ರೆ ಮಾತ್ರ ಮಸ್ತು ಗನ್ ಸ್ಕಿನ್ನು M10 ಮಾತ್ರ. ಬಾಮಗ ಇಲ್ಲೇ ಇದೆಯಾ? ಓಪಿಯಾಗಿ ಬಿತ್ತು. ನೆಟ್ವರ್ಕ್ ಬೇರೆ ಇರಲಿಲ್ಲ, ಸೊ ಒಂಚೂರು ನಿಧಾನಕ್ಕೆ ಸತ್ತ ಅಷ್ಟೇ. ಬುಯ್ಯ ನಮ್ಮದೇ ಪಕ್ಕ. ಏನಂತೀರಾ? ಏನು ಮಾಡಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋದಲ್ಲಿ ಮೀಮ್ಸ್ ಇರಲ್ಲ, ಏನಿರಲ್ಲ, ಬಟ್ ನೆಕ್ಸ್ಟ್ ವಿಡಿಯೋದಿಂದ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಗೈಸ್. ಓಕೆನಾ? ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ರೌಂಡ್ ಮಾತ್ರ ಸ್ಪಿನ್ನಿಂದ ಹಾಕ್ತೀನಿ ಗುರು. M10 ಸ್ಪಿನ್ ಮಾಡಬೇಕು. M10 ಎತ್ತೀನಿ. 10,000 ರೂಪಾಯಿ ಸಾಲ ಮಾಡಿದ್ರು ಸರಿ, M10 ಬೇಕೇ ಬೇಕು. ಆಲೇ ಸ್ಪಿನ್ ಮಾಡಿದ್ದೀನಿ ಗುರು ನಾನು. ಸ್ಪಿನ್ ಮಾಡಿದೆ, 3,000 ಡೈಮಂಡ್ ಖರ್ಚು ಮಾಡಿ ಸ್ಪಿನ್ ಮಾಡಿದೆ. ಬಟ್ M60 ಸಿಕ್ತು ಬ್ರೋ. ಮೊದಲನೇ ಸತಿ M60 ಸಿಕ್ತು. ನೆಕ್ಸ್ಟು ಫಾರ್ಮಸ್ ಗಿಮಸ್ ಸಿಗುತ್ತೋ ಇಲ್ಲ M10 ಸಿಗುತ್ತೋ ಅಂತ ಸ್ಪಿನ್ ಮಾಡಿದೆ, ಮತ್ತೆ M60 ಸಿಕ್ತು. ಇಲ್ಲಿ ನೋಡೋಣ, ಸ್ಕಿಲ್ ಯೂಸ್ ಮಾಡಿ ಸಾಯಿಸೋಣ ಮಗ. ಬಾಮಗ ಓಪಿ ಆಯಿತು. ತಿರ್ಗಡೆ M60 ಸಿಕ್ತು. ಡಬಲ್ ಟೋಕನ್ ಸಿಕ್ಕಿದೆ. ಟೋಕನ್ 5 ಟೋಕನ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ಬೋದಲ್ಲ, ಅವು 2 ಟೋಕನ್ ಸಿಕ್ಕಿದ್ದಾವೆ. ಬಟ್ ನೆಕ್ಸ್ಟಲ್ಲಿ ಏನು ಮಾಡೋತ್ತೋ ಗೊತ್ತಿಲ್ಲ. ಬಟ್ ಈ M10 ಎತ್ತಬೇಕು ಗೈಸ್. ಓಕೆನಾ? M10 ಎತ್ತಿದ್ಮೇಲೆ ನೋ ಟಾಪಪ್ ನಾನು ಟಾಪಪ್ ಮಾಡೋದೇ ಇಲ್ಲ ಗುರು. ಆಯಿತಾ? ಬಟ್ ನೆಕ್ಸ್ಟ್ ಗಿವ್ ಅವೇ ಮಾಡ್ತೀನಿ ಗೈಸ್. ಓಕೆನಾ? ಗಿವ್ ಅವೇ ಅಂದರೆ ರೀಡೀಮ್ ಕೋಡ್ ಗಿವ್ ಅವೇ ಮಾಡೋಲ್ಲ ಗುರು, ದುಡ್ಡು ಗಿವ್ ಅವೇ ಮಾಡ್ತೀನಿ. ದುಡ್ಡು ಈಗ ಗಿವ್ ಅವೇ ಮಾಡಿ ಸುಮ್ಮನೆ ಗರಿನಾದವ್ರಿಗೆ ದುಡ್ಡು ಹಾಕೋದ್ಕಿಂತ ಈಗ 30 ರೂಪಾಯಿ ಗಿವ್ ಅವೇ ಯಾರು ಕೊಡ್ತಾರಪ್ಪ? 30 ರೂಪಾಯಿ ಯಾರೂ ಕೊಡಲ್ಲ ಗುರು. ಆಯಿತಾ? ಈಗ ನೀವೇ ಹೆಂಗೆ ಕೊಡ್ರಿ, 2 ಸತಿ ಗೆದ್ದರೆ ಹೆಂಗೆ ಕೊಡ್ರಿ? ಎಗ್ ರೈಸು ಗೋಬಿ ತಿನ್ಬೋದು. ಈ 2 ಸತಿ ಗಿವ್ ಅವೇ ಅಂದರೆ ನಾನು ಹೊಸ ಚಾನಲ್ ಅಲ್ವಾ, ಈಗ ಒಂದು 10 ಜನ ನೋಡ್ತಾರೆ ಅಂತ, 10 ಜನ ಇಲ್ಲ, ಒಂದು 500 ಜನ, 10 ಜನ, ಎಷ್ಟು ಜನನೇ ನೋಡಲಿ. ಬಟ್ ಒಬ್ಬ ವ್ಯಕ್ತಿನೇ 32 ಸತಿ ಗೆದ್ದರೆ 60 ರೂಪಾಯಿ ಆಯಿತು. ಬಟ್ ಒಂದು ಪ್ಲೇಟ್ ಗೋಬಿ ತಿನ್ಬೋದು.
ಅಲ್ವಾ. ಅದು ಅಂದರೆ ರೀಡಿಂಗ್ ಕೋಡಲ್ಲಿ ಏನೂ ಇಲ್ಲ ಬ್ರೋ, ದುಡ್ಡು ಅಷ್ಟೇ, ಮನಿ ಫೋನ್ಪೇ ಮಾಡ್ತೀನಿ ಗೈಸ್. ಯಾರ್ಯಾರು ಆಗಲಿ ನೆಕ್ಸ್ಟ್ ಈ ಮ್ಯಾಚಿನ ಅಂದರೆ ಯಾಕೆ ನೆಕ್ಸ್ಟ್ ವೀಡಿಯೋದಿಂದ 30 ರೂಪಾಯಿ ಅಲ್ವಾ, ಈ ವಿಡಿಯೋದಿಂದನೇ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಇನ್ಸ್ಟಾ ಐ ಡಿ ಕಮೆಂಟ್ ಮಾಡಿ ಆಯಿತಾ. ಅಂದರೆ ರ್ಯಾಂಡಮ್ ಕಮೆಂಟ್ ಪಿಕ್ಕರಿಂದ ಪಿಕ್ ಮಾಡಿ ರಿಕ್ವೆಸ್ಟ್ ಆಗ್ತೀನಿ. ಯಾರು ಗಿವ್ ಅವೇಯಲ್ಲಿ ವಿನ್ ಆಯ್ತಾರೋ ಅವರಿಗೆ ನಾನು ಫಾಲೋ ಬ್ಯಾಕ್ ಕೂಡ ಕೊಡ್ತೀನಿ ಗೈಸ್, ಓಕೆನಾ. ಫಾಲೋ ಬ್ಯಾಕ್ ಅಂದರೆ ಹೊಸ ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಫಾಲೋ ಬ್ಯಾಕ್ ಕೊಡ್ತೀನಿ ಗೈಸ್. ಇವತ್ತು ನಾನು 0 ಫಾಲೋವರ್ಸ್ ಇರ್ಬೋದು, ಬಟ್ ನಾಳೆ ಬೆಳೆದಾಗ ದೊಡ್ಡ ಅಂದರೆ ದೊಡ್ಡ ಯೂಟ್ಯೂಬರ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಪ್ರಪಂಚದಲ್ಲಿ ಯಾವುದನ್ನು ಹೇಳೋಕ್ಕಾಗಲ್ಲ ಗೈಸ್. ಇವತ್ತು 0 ಇದ್ದವನು ಹೀರೋ ಆಗ್ಬೋದು. ಉದಾಹರಣೆಗೆ ಈಗ ಕುಂಭಮೇಳದಲ್ಲಿ ಒಂದು ಹುಡುಗಿ ರುದ್ರಾಕ್ಷಿ ಮಾರಕ್ಕೆ ಬಂದು ಇವತ್ತು ಹುಡುಗಿ ಹೀರೋಯಿನ್ ಆಗಿದ್ದಾಳೆ. ಹೇಳೋಕ್ಕಾಗಲ್ಲ, ಯಾರು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು, ಓಕೆ. ಲಕ್ಕಿದ್ರೆ, ಅದೃಷ್ಟ ಇದ್ದರೆ ಭಿಕ್ಷುಕನು ಬಿಲಿಯನಿಯರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಏನಂತೀರ? ಅದಕ್ಕೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಗೈಸ್, ಓಕೆನಾ. ಅಂತೂ ಇಂತೂ ಲಾಸ್ಟ್ ರೌಂಡು MP40 ಎತ್ಬಿಡೋಣ, ಇಲ್ಲ ಯಾವ್ದ್ರಲ್ಲಾದರೂ ಸರಿ, ಅವ್ನು ಹೆಂಗೆ ಬಂದ್ರೆ ಹಂಗೆ ಹೊಡೆದು ಕಳಿಸ್ಬಿಡ್ತೀನಿ ಗೈಸ್, ಓಕೆನಾ. ಬಾಮಗ ನೀನು ಹೆಂಗೆ ಬಂದರೂ ನಾನೇ ಹೊಡೆಯೋದು ಅಂತ ನಂಗೆ ಗೊತ್ತು. ಅದಕ್ಕೆ ಇಲ್ಲಿ ಕಾಯ್ದು ಹೊಡಿತೀನಿ ಬ್ರೋ. ಸುಮ್ಮನೆ ರಶ್ ಮಾಡಿ ಮ್ಯಾಲಿಂದ ಗರ್ರ ಅನ್ಸರಿ ತಲೆಗೆ ಇಳ್ಕೊಂಬಿಡ್ತಾವೆ ಬುಲೆಟು. ಸುಮ್ಮನೆ ಯಾಕೆ ಒಳ್ಳೆ ಮ್ಯಾಚ್ ಹಾಳು ಮಾಡ್ಕೊಳೋದು. ನೋಡ್ರಿ ಎಷ್ಟು ಸ್ಪೀಡಾಗಿ ಆಡ್ತಾವನವ, ಎಷ್ಟು 60 HP ಮಾಡಾಕೊಂಡು 7 ಅಬ್ಬಾ ಏನು ಸ್ಪೀಡಲ್ಲಿ ಆಡ್ತಾವ ಗುರು. ಅವ್ನ ಮೂಮೆಂಟ್ ನೋಡ್ರಿ. ಹೆಂಗೋ ನಮ್ದೊಂಚೂರು ಜೇಡ ಹಿಡ್ಕೊತವನ್ನ ಹೊಡೆದೇ ಬಿಡೋಣ. ಓಪಿಯಾಗಂತೂ ಬಿತ್ತು ಗೈಸ್, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಆಯಿತಾ. ಲಕ್ಕಿದ್ರೆ ಭಿಕ್ಷುಕನು ಬಿಲಿಯನಿಯರ್ ಆಗ್ಬೋದು ಗೈಸ್, ಇದನ್ನ ನೆನಪಲ್ಲಿ